RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅರ್ಥ ಮಾಡಿಕೊಳ್ಳುವ ಸರಣಿ ಸಂಚಿಕೆ 27ಕ್ಕೆ ಸ್ವಾಗತ. ಇದನ್ನು ನಿಮಗೆ RSGE ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ ಅರ್ಪಿಸುತ್ತಿದೆ. ನಮ್ಮ ಧ್ಯೇಯವಾಕ್ಯ ಮಾಹಿತಿ ಮೂಲಕ ಸಬಲೀಕರಣ. ಸರಿ, ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಕಾನೂನನ್ನ ನಿಜವಾಗ್ಲೂ ಪವರ್ಫುಲ್ ಮಾಡೋದು ಯಾವುದು? ಅದು ಕೊಡೋ ಹಕ್ಕುಗಳೇ, ಅಥವಾ ಆ ಹಕ್ಕುಗಳನ್ನ ಯಾರಾದ್ರೂ ಮುರಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿನ? ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಯಾಕಂದ್ರೆ ಕಾಗದದ ಮೇಲಿರೋ ರಕ್ಷಣೆಗಳು ನಿಜ ಜೀವನದಲ್ಲಿ ಸುರಕ್ಷತೆ ಆಗ್ಬೇಕಲ್ವಾ? ಇವತ್ತು ನಾವು ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಅತ್ಯಂತ ಪ್ರಮುಖ ಭಾಗ, ಅದರ ಜಾರಿ ಎಂಜಿನ್ ಅಂತಾನೆ ಹೇಳಬಹುದು, ಅಧ್ಯಾಯ 16 ಅಪರಾಧಗಳು ಮತ್ತು ದಂಡಗಳು ಬಗ್ಗೆ ಮಾತಾಡೋಣ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ಕಾನೂನಿಗೆ ಜೀವ ಕೊಡೋದು. ಈ ಸೆಕ್ಷನ್ಗಳೇ ಕಾನೂನಿಗೆ ಜವಾಬ್ದಾರಿಯನ್ನ ಖಚಿತಪಡಿಸೋದು. ಜವಾಬ್ದಾರಿ, ಹೌದು. ಸಮಾಜದ ದೃಷ್ಟಿಕೋನವನ್ನ ದಾನಧರ್ಮ ಅನ್ನೋದ್ರಿಂದ ಹಕ್ಕು ಆಧಾರಿತ ಅನ್ನೋ ಕಡೆಗೆ ತಗೊಂಡು ಹೋಗಕ್ಕೆ ಇವು ಬಹಳ ಮುಖ್ಯ. ಈ ಅಧ್ಯಾಯ ಆಕ್ಚುಲಿ ಈ ಕಾನೂನನ್ನ ಪಾಲಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಸಾಮಾನ್ಯ ದಂಡಗಳಿಂದ. ಸೆಕ್ಷನ್ 89 ಇದನ್ನ ಹೀಗಂದ್ಕೊಳ್ಳೋಣ. ಒಂದು ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಇದೆ. ಅದನ್ನ ಯಾಕೆ ಜನ ಪಾಲಿಸ್ತಾರೆ? ಫೈನ್ ಬೀಳುತ್ತೆ ಅಂತ. ಎಕ್ಸಾಕ್ಟ್ಲಿ. ಅದೇ ರೀತಿ ಈ ಕಾಯ್ದೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಸೆಕ್ಷನ್ 89 ದಂಡವನ್ನು ವಿಧಿಸುತ್ತೆ. ಹೌದು. ಮೊದಲನೇ ಸಲ ತಪ್ಪು ಮಾಡಿದ್ರೆ ಅಂದ್ರೆ ಫಸ್ಟ್ ಆಫೆನ್ಸ್ಗೆ 10,000 ರೂಪಾಯಿಗಳವರೆಗೆ ದಂಡ ಹಾಕಬಹುದು. 10,000ದವರೆಗೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಓ, ಅಂದ್ರೆ ಪದೇ ಪದೇ ತಪ್ಪು ಮಾಡಿದ್ರೆ ಶಿಕ್ಷೆ ಜಾಸ್ತಿ ಆಗುತ್ತಾ? ಖಂಡಿತ. ಅದೇ ತಪ್ಪನ್ನ ಮತ್ತೆ ಮಾಡಿದ್ರೆ ಅಂದ್ರೆ ನಂತರದ ಪ್ರತಿ ಉಲ್ಲಂಘನೆಗೆ ದಂಡದ ಮೊತ್ತ ಸಡನ್ ಆಗಿ ಜಾಸ್ತಿ ಆಗತ್ತೆ. ಎಷ್ಟು? ಕನಿಷ್ಠ 50,000 ರೂಪಾಯಿಗಳಿಂದ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. 50,000ದಿಂದ 5 ಲಕ್ಷ, ಇದು ದೊಡ್ಡ ಮೊತ್ತ. ಹೌದು. ಇದರ ಉದ್ದೇಶ ಸ್ಪಷ್ಟ ನೋಡಿ. ಒಂದು ದೊಡ್ಡ ಕಂಪನಿಗೆ 10,000 ರೂಪಾಯಿ ಏನೂ ಅಲ್ಲ, ಅದನ್ನ ಬಿಸ್ನೆಸ್ ಖರ್ಚು ಅಂತ ಬರೆದು ಬಿಡ್ಬೋದು. ಸರಿ. ಆದ್ರೆ ಲಕ್ಷಗಳಲ್ಲಿ ದಂಡ ಕಟ್ಟಬೇಕಾಗಿ ಬಂದ್ರೆ ಆಗ ಅವರು ಸೀರಿಯಸ್ ಆಗ್ತಾರೆ. ಈ ದಂಡ ಕಟ್ಟೋ ಬದಲು ಒಂದು ರ್ಯಾಂಪ್ ಕಟ್ಟೋದೊಳ್ಳೇದು ಅಂತ ಯೋಚನೆ ಮಾಡ್ತಾರೆ. ಹೌದು. ಇದು ಕೇವಲ ಶಿಕ್ಷೆಯಲ್ಲ, ನಡವಳಿಕೆಯನ್ನೇ ಬದಲಾಯಿಸೋ ಒಂದು ತಂತ್ರ. ಸರಿ, ಈಗ ಅಪರಾಧ ಮಾಡೋದು ಒಂದು ಕಂಪನಿ ಅಂತ ಇಟ್ಕೊಳ್ಳೋಣ. ಆಗ ಜವಾಬ್ದಾರಿ ಯಾರದು? ಅದ್ಭುತವಾದ ಪ್ರಶ್ನೆ. ಅದಕ್ಕೆ ಸೆಕ್ಷನ್ 90 ಉತ್ತರ ಕೊಡುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ಅಪರಾಧವನ್ನ ಕೇವಲ ಕಂಪನಿಯ ಮೇಲೆ ಹಾಕಿ ಕೈ ತೊಳ್ಕೊಳ್ಳೋ ಹಾಗಿಲ್ಲ. ಅಂದ್ರೆ ಸೆಕ್ಷನ್ 90 ಪ್ರಕಾರ ಆ ಅಪರಾಧ ನಡೆದಾಗ ಕಂಪನಿಯ ಜವಾಬ್ದಾರಿ ಹೊತ್ತಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನ, ಅಂದ್ರೆ ಡೈರೆಕ್ಟರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅವರನ್ನು ತಪ್ಪಿತಸ್ಥರು ಅಂತ ಪರಿಗಣಿಸಲಾಗುತ್ತೆ. ಇದು ಸಾಂಸ್ಥಿಕ ಹೊಣೆಗಾರಿಕೆಯನ್ನ ಖಚಿತಪಡಿಸುತ್ತೆ. ವಾವ್! ಅಂದ್ರೆ ನನಗೇನು ಗೊತ್ತಿಲ್ಲ, ಅದು ಕಂಪನಿ ಪಾಲಿಸಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಗೋದೇ ಇಲ್ಲ. ವೈಯಕ್ತಿಕವಾಗಿ ಜವಾಬ್ದಾರರಾಗ್ತಾರೆ. ಈಗ ಇದನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೋದು. ಹೇಗೆ? ಒಬ್ಬ ಹೊಸಬ್ರಿಗೆ ಬಿಗಿನರ್ ವ್ಯೂ ಇಂದ ನೋಡಿದ್ರೆ, ಓ, ಕಂಪನಿ ಜೊತೆಗೆ ಮ್ಯಾನೇಜರ್ಗೂ ಫೈನ್ ಬೀಳ್ಬೋದು ಅಂತ ಅರ್ಥ ಆಗುತ್ತೆ. ಸರಿ. ಆದ್ರೆ ಒಬ್ಬ ನಿರ್ಧಾರ ತೆಗೆದುಕೊಳ್ಳೋ ಸ್ಥಾನದಲ್ಲಿರೋ ವ್ಯಕ್ತಿ, ಅಂದ್ರೆ ಡಿಸಿಷನ್ ವ್ಯೂ ಇಂದ, ಸಂಸ್ಥೆಯ ಮುಖ್ಯಸ್ಥರು ತಮ್ಮ ಕಂಪನಿಯಲ್ಲಿ ಈ ಕಾನೂನು ಸರಿಯಾಗಿ ಪಾಲನೆ ಆಗ್ತಿದೆಯಾ ಅಂತ ನೋಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅವರು ಪರ್ಸನಲ್ ಆಗಿ ಹೊಣೆಗಾರರಾಗ್ತಾರೆ. ನಿಖರವಾಗಿ. ಸರಿ, ಇದು ಕಾನೂನು ಪಾಲಿಸಿದವರ ಕಥೆ. ಆದ್ರೆ ಕೆಲವೊಮ್ಮೆ ವ್ಯವಸ್ಥೆಯನ್ನೇ ದುರುಪಯೋಗ ಮಾಡಿಕೊಳ್ಳೋ ಜನ ಇರ್ತಾರೆ ಅಲ್ವಾ? ಅರ್ಹತೆ ಇಲ್ದಿದ್ರೂ ಸುಳ್ಳು ಹೇಳಿ ಸೌಲಭ್ಯ ಪಡೆಯೋರ ಬಗ್ಗೆ ಈ ಕಾನೂನು ಏನ್ ಹೇಳುತ್ತೆ? ಹೌದು. ವ್ಯವಸ್ಥೆಯ ಸಮಗ್ರತೆಯನ್ನ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಸೆಕ್ಷನ್ 91 ಇದೆ. ಸೆಕ್ಷನ್ 91? ಹೌದು. ಮಾನದಂಡ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗಾಗಿ ಮೀಸಲಿಟ್ಟ ಸೌಲಭ್ಯಗಳನ್ನ ಯಾರಾದ್ರೂ ವಂಚನೆಯಿಂದ ಪಡೆದ್ರೆ ಅಥವಾ ಪಡೆಯೋಕೆ ಪ್ರಯತ್ನಿಸಿದ್ರೆ ಅದು ಗಂಭೀರ ಅಪರಾಧ. ಉದಾಹರಣೆಗೆ, ಅಂಗವಿಕಲತೆ ಇಲ್ಲದ ವ್ಯಕ್ತಿಯೊಬ್ರು ಒಂದು ನಕಲಿ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರಿ ಕೆಲಸ ಪಡ್ಕೊಂಡ್ರೆ
ಅದು ಈ ಸೆಕ್ಷನ್ ಅಡಿಯಲ್ಲಿ ಬರೋಂಥ ಒಂದು ಕ್ಲಾಸಿಕ್ ಉದಾಹರಣೆ. ಆ ರೀತಿ ಮಾಡಿದ್ರೆ ಅವರಿಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಬಹುದು. 2 ವರ್ಷ? ಅಥವಾ 1 ಲಕ್ಷ ರೂಪಾಯಿಗಳವರೆಗೆ ದಂಡ, ಅಥವಾ ಎರಡೂ ವಿಧಿಸಬಹುದು. ಯಾಕಂದ್ರೆ ಇದು ನಿಜವಾಗ್ಲೂ ಅರ್ಹತೆ ಇರೋರಿಗೆ ಸಿಗ್ಬೇಕಾದ ಅವಕಾಶವನ್ನ ಕಸಿದುಕೊಂಡ ಹಾಗೆ. ಸರಿ, ವಂಚನೆ ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ಅಧಿಕಾರಿಗಳು ಮಾಹಿತಿ ಕೊಡದೆ ಸತಾಯಿಸೋದು, ತನಿಖೆಗೆ ಬೇಕಾದ ದಾಖಲೆ ಕೊಡೋಕೆ ನಿರಾಕರಿಸ್ತಾರೆ. ಅದಕ್ಕೂ ಪರಿಹಾರ ಇದೆ. ಅದು ಸೆಕ್ಷನ್ 93. ಓಕೆ. ಈ ಕಾಯ್ದೆಯಡಿ ಅಧಿಕಾರಿಗಳು, ಉದಾಹರಣೆಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಆಯುಕ್ತರು, ಏನಾದ್ರೂ ಮಾಹಿತಿ ಕೇಳಿದಾಗ ಅದನ್ನ ಕೊಡೋಕೆ ವಿಫಲವಾದ್ರೆ ಸೆಕ್ಷನ್ 93ರ ಅಡಿಯಲ್ಲಿ 25,000 ರೂಪಾಯಿಗಳವರೆಗೆ ದಂಡ ಹಾಕಬಹುದು. 25,000? ಆದ್ರೆ ಅವರದನ್ನು ಕಟ್ಟಿ ಸುಮ್ನಾದ್ರೆ? ಇಲ್ಲ, ಅದಕ್ಕೆ ಒಂದು ಮುಂದುವರಿದ ಭಾಗ ಇದೆ. ದಂಡ ಕಟ್ಟಿದ ಮೇಲೂ ಮಾಹಿತಿ ಕೊಡೋಕೆ ವಿಫಲರಾದ್ರೆ ಆ ವೈಫಲ್ಯ ಮುಂದುವರಿದ ಪ್ರತಿದಿನಕ್ಕೆ 1,000 ರೂಪಾಯಿಗಳಂತೆ ಹೆಚ್ಚುವರಿ ದಂಡ ಬೀಳುತ್ತಾ ಹೋಗುತ್ತೆ. ಓಹೋ, ದಿನಕ್ಕೆ 1,000 ರೂಪಾಯಿ? ಹೌದು. ಇದನ್ನ ಎಕ್ಸಿಕ್ಯೂಷನ್ ವ್ಯೂ ಇಂದ ನೋಡಿದ್ರೆ ಇದು ಆಯುಕ್ತರಿಗೆ ಕೊಟ್ಟಿರೋ ಒಂದು ದೊಡ್ಡ ಅಧಿಕಾರ. ಮಾಹಿತಿ ಕೊಡದೇ ಇದ್ರೆ ತನಿಖೆ ಮುಂದೆ ಹೋಗಲ್ಲ ಅಲ್ವಾ? ಈ ದಂಡದ ಭಯದಿಂದಾದ್ರೂ ಮಾಹಿತಿ ಕೊಡ್ತಾರೆ. ಇದುವರೆಗೂ ನಾವು ಚರ್ಚಿಸಿದ್ದು ಹೆಚ್ಚಾಗಿ ದಂಡಗಳು ಮತ್ತೆ ವ್ಯವಸ್ಥೆಯ ಉಲ್ಲಂಘನೆ ಬಗ್ಗೆ. ಆದರೆ ಈಗ ನಾವು ಚರ್ಚಿಸಿರುವ ವಿಷಯ ಇದಕ್ಕಿಂತ ಬಹಳ ಗಂಭೀರವಾದದ್ದು. ಹೌದು. ಇದು ಕೇವಲ ನಿಯಮ ಮುರಿಯೋದಲ್ಲ, ಇದು ಮನುಷ್ಯತ್ವವನ್ನೇ ಪ್ರಶ್ನಿಸುವಂಥ ಕ್ರೂರ್ಯದ ಬಗ್ಗೆ. ಹೌದು. ನಾವೀಗ ಈ ಅಧ್ಯಾಯದ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಸೆಕ್ಷನ್ 92. ಇದು ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಮೇಲಿನ ದೌರ್ಜನ್ಯದ ಕೃತ್ಯಗಳ ಬಗ್ಗೆ ಹೇಳುತ್ತೆ. ಇಲ್ಲಿ ಕೇವಲ ದಂಡ ಅಲ್ಲ, ಜೈಲು ಶಿಕ್ಷೆ ಕೂಡ ಇದೆ. ಯಾಕಂದ್ರೆ ಇವು ಗಂಭೀರ ಅಪರಾಧಗಳು. ಈ ಸೆಕ್ಷನ್ನಲ್ಲಿ ಪಟ್ಟಿ ಮಾಡಿರೋ ಕೃತ್ಯಗಳನ್ನು ಓದಿದ್ರೆ ನಿಜಕ್ಕೂ ಮನಸ್ಸಿಗೆ ನೋವಾಗತ್ತೆ. ಮೊದಲನೇದಾಗಿ, ಸಾರ್ವಜನಿಕವಾಗಿ ಅವಮಾನಿಸುವ ಉದ್ದೇಶದಿಂದ ನಿಂದಿಸೋದು ಅಥವಾ ಬೆದರಿಸೋದು. ಖಂಡಿತ. ಈ ಕಾನೂನು ದೈಹಿಕ ನೋವಿನ ಜೊತೆಗೆ ಮಾನಸಿಕ ನೋವನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸುತ್ತೆ. ಎರಡನೇದಾಗಿ, ಅಂಗವಿಕಲತೆಯುಳ್ಳ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದು ಅಥವಾ ಮಹಿಳೆಯ ಘನತೆಗೆ ಕುಂದು ತರೋದು. ಹೌದು. ಅಷ್ಟೇ ಅಲ್ಲ, ಅವರಿಗೆ ಉದ್ದೇಶಪೂರ್ವಕವಾಗಿ ಆಹಾರ ಅಥವಾ ಪಾನೀಯವನ್ನು ನಿರಾಕರಿಸೋದು ಕೂಡ ಇದರಲ್ಲಿ ಸೇರಿದೆ. ಇದು ಅವರ ಮೂಲಭೂತ ಮಾನವ ಹಕ್ಕಿನ ಉಲ್ಲಂಘನೆ. ಇದರಲ್ಲಿ ನನ್ನ ಗಮನ ಸೆಳೆದಿದ್ದು ಮಗು ಅಥವಾ ಮಹಿಳೆಯ ಅಸಹಾಯಕತೆಯನ್ನ ಬಳಸ್ಕೊಂಡು ಲೈಂಗಿಕವಾಗಿ ಶೋಷಿಸೋದು. ಇದು ಅತಿ ಹೇಯ ಕೃತ್ಯ. ಹೌದು. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ ಇದೆ. ಯಾವುದು? ಅಂಗವಿಕಲತೆಯುಳ್ಳ ವ್ಯಕ್ತಿಯ ದೇಹದ ಅಂಗ, ಇಂದ್ರಿಯ ಅಥವಾ ಸಹಾಯಕ ಸಾಧನಗಳಿಗೆ, ಅಂದ್ರೆ ಅಸಿಸ್ಟಿವ್ ಡಿವೈಸಸ್ಗೆ ಹಾನಿ ಮಾಡೋದು. ಸಹಾಯಕ ಸಾಧನಗಳು ಅಂದ್ರೆ ಅವರ ವೀಲ್ಚೇರ್, ಶ್ರವಣ ಸಾಧನ, ಆ ಥರದ ವಸ್ತುಗಳ? ನಿಖರವಾಗಿ. ಇದು ಬಹಳ ಆಳವಾದ ಮತ್ತು ಮಹತ್ವದ ನಿಬಂಧನೆ. ಯೋಚಿಸಿ ನೋಡಿ, ಒಬ್ಬ ವ್ಯಕ್ತಿಗೆ ಅವರ ವೀಲ್ಚೇರ್ ಕೇವಲ ಒಂದು ವಸ್ತು ಅಲ್ಲ, ಅದು ಅವರ ಕಾಲುಗಳಿದ್ದ ಹಾಗೆ. ಹೌದು, ನಿಜ. ಅವರ ಶ್ರವಣ ಸಾಧನ ಅವರ ಕಿವಿಯೇ ಇದ್ದ ಹಾಗೆ. ಅದಕ್ಕೆ ಹಾನಿ ಮಾಡೋದು ಅಂದ್ರೆ ಅವರ ದೇಹದ ಒಂದು ಭಾಗಕ್ಕೆ ಹಾನಿ ಮಾಡಿದಷ್ಟೇ ಗಂಭೀರವಾದದ್ದು. ಈ ಕಾನೂನು ಆ ಸಾಧನಗಳನ್ನ ಅವರ ದೇಹದ ಒಂದು ವಿಸ್ತರಣೆ ಅಂತ ಗುರುತಿಸುತ್ತೆ. ಈ ದೃಷ್ಟಿಕೋನ ನಿಜಕ್ಕೂ ಅದ್ಭುತವಾಗಿದೆ. ಈ ಕೃತ್ಯಗಳನ್ನು ನೋಡಿದ್ರೆ ಇವು ಕೇವಲ ಆ ಕ್ಷಣದ ಕೋಪದಲ್ಲಿ ನಡೆದ ಅಪರಾಧಗಳಲ್ಲ, ಬದಲಾಗಿ ಅಂಗವಿಕಲತೆಯ ಬಗ್ಗೆ ಸಮಾಜದಲ್ಲಿರೋ ಪೂರ್ವಗ್ರಹದಿಂದ, ದ್ವೇಷದಿಂದ ಹುಟ್ಟಿದ ಅಪರಾಧಗಳು ಅಂತ ಅನ್ಸುತ್ತೆ. ಖಂಡಿತವಾಗಿಯೂ. ಅದಕ್ಕಾಗಿಯೇ ಶಿಕ್ಷೆಯೂ ಅಷ್ಟೇ ಕಠಿಣವಾಗಿದೆ. ಈ ಸೆಕ್ಷನ್ 92ರ ಅಡಿಯಲ್ಲಿ ಬರುವ ಯಾವುದೇ ಅಪರಾಧಕ್ಕೆ ಕನಿಷ್ಠ 6 ತಿಂಗಳಿಂದ ಗರಿಷ್ಠ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತೆ. 6 ತಿಂಗಳಿಂದ 5 ವರ್ಷ? ಹೌದು. ಇದರ ಉದ್ದೇಶ ಸ್ಪಷ್ಟ: ರಕ್ಷಣೆ ಕೊಡೋದು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಸಂದೇಶ ರವಾನಿಸೋದು. ಸರಿ, ಇಷ್ಟೆಲ್ಲ ಕಠಿಣ ನಿಯಮಗಳಿವೆ. ಆದರೆ ಇದರ ನ್ಯಾಯಾಲಯದ ಪ್ರಕ್ರಿಯೆ ಹೇಗೆ? ಒಂದು ವೇಳೆ ಅಪರಾಧ ಎಸಗಿದವರು ಸರ್ಕಾರಿ ನೌಕರರಾಗಿದ್ರೆ ಏನಾದರೂ ವಿಶೇಷ ಪ್ರಕ್ರಿಯೆ ಇದೆಯಾ? ಇದೆ. ಸೆಕ್ಷನ್ 94 ಅದರ ಬಗ್ಗೆ ಹೇಳುತ್ತೆ. ಒಬ್ಬ ಸರ್ಕಾರಿ ನೌಕರ ತನ್ನ ಕರ್ತವ್ಯದ ಸಮಯದಲ್ಲಿ ಈ ಕಾಯ್ದೆಯಡಿ ಅಪರಾಧ ಎಸಗಿದಾನೆ ಅಂತ ಆರೋಪ ಬಂದ್ರೆ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸೋಕೆ ಸಂಬಂಧಪಟ್ಟ ಸರ್ಕಾರದ ಪೂರ್ವಾನುಮತಿ, ಅಂದ್ರೆ ಪ್ರಯರ್ ಸ್ಯಾಂಕ್ಷನ್ ಪಡಿಬೇಕು. ಇದು ಒಂದು ರೀತಿ ಲೂಪ್ ಹೋಲ್ ತರಹ ಕಾಣಿಸ್ತೆ. ತಪ್ಪಿತಸ್ಥ ಅಧಿಕಾರಿಗಳನ್ನ ರಕ್ಷಿಸೋಕೆ ಇದನ್ನ ಬಳಸ್ಕೊಳ್ಬೋದಲ್ವೇ? ಇದು ಒಂದು ನ್ಯಾಯಯುತವಾದ ಕಳವಳ. ಅನೇಕ ಕಾನೂನುಗಳಲ್ಲಿ ಈ ನಿಯಮ ಇದೆ. ಇದರ ಹಿಂದಿನ ಉದ್ದೇಶ ಸರ್ಕಾರಿ ನೌಕರರು ತಮ್ಮ ಕೆಲಸವನ್ನ ಭಯವಿಲ್ಲದೆ ಮಾಡೋಕೆ ಅನುಕೂಲ ಮಾಡ್ಕೊಳ್ಳೋದು ಮತ್ತೆ ಸುಳ್ಳು ಕೇಸ್ ಹಾಕೋದನ್ನ ತಡೆಯೋದು. ಸರಿ. ಆದ್ರೆ
ನೀವ್ ಹೇಳಿದ ಹಾಗೆ ರಕ್ಷಣೆ ಮತ್ತು ಹೊಣೆಗಾರಿಕೆಯ ನಡುವೆ ಒಂದು ಸೂಕ್ಷ್ಮ ಗೆರೆ ಇದೆ. ಇದನ್ನ ದುರುಪಯೋಗ ಮಾಡ್ಕೊಳ್ದಂತೆ ನೋಡ್ಕೊಳ್ಳೋದು ಒಂದು ದೊಡ್ಡ ಸವಾಲು. ಓಕೆ, ಹಾಗಾದ್ರೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸೋ ದೃಷ್ಟಿಯಿಂದ ಇನ್ನೇನಾದರೂ ಬಲವಾದ ನಿಬಂಧನೆ ಇದೆಯಾ? ಖಂಡಿತ ಇದೆ, ಮತ್ತು ಅದು ಸೆಕ್ಷನ್ 95. ಇದರಿಂದ ಸಂತ್ರಸ್ತರಿಗೆ ಕೊಟ್ಟಿರೋ ಒಂದು ಸೂಪರ್ ಪವರ್ ಅಂತಾನೆ ಹೇಳ್ಬೋದು. ಸೂಪರ್ ಪವರ್? ಹೌದು. ಯೋಚಿಸಿ, ಒಂದು ಕೃತ್ಯ ಈ ಕಾಯ್ದೆಯ ಅಡಿಯಲ್ಲಿ ಅಪರಾಧ, ಹಾಗೆಯೇ ಭಾರತೀಯ ದಂಡ ಸಂಹಿತೆ ಅಂದ್ರೆ IPC ಅಡಿಯಲ್ಲೂ ಅಪರಾಧವಾಗಿರುತ್ತೆ. ಹೌದು. ಆಗ ಯಾವ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡ್ತಾರೆ? ಸೆಕ್ಷನ್ 95ರ ಪ್ರಕಾರ. ಯಾವ ಕಾನೂನಿನಲ್ಲಿ ಹೆಚ್ಚು ಕಠಿಣ ಶಿಕ್ಷೆ ಇದೆಯೋ ಆ ಕಾನೂನನ್ನ ಬಳಸ್ಕೊಂಡು ಶಿಕ್ಷೆ ವಿಧಿಸಲಾಗುತ್ತೆ. ಓ ಗ್ರೇಟ್. ಅಂದ್ರೆ ಈ ಕಾಯ್ದೆಯಲ್ಲಿ 5 ವರ್ಷ ಶಿಕ್ಷೆ ಇದ್ದು IPCಯಲ್ಲಿ ಅದೇ ಅಪರಾಧಕ್ಕೆ 10 ವರ್ಷ ಶಿಕ್ಷೆ ಇದ್ರೆ ಪ್ರಾಸಿಕ್ಯೂಟರ್ IPC ಅಡಿಯಲ್ಲಿ ಕೇಸ್ ಹಾಕಿ 10 ವರ್ಷ ಶಿಕ್ಷೆ ಕೊಡಿಸಬಹುದು. ಇದು ಸಂತ್ರಸ್ತರಿಗೆ ಗರಿಷ್ಠ ನ್ಯಾಯ ಸಿಗೋ ಹಾಗೆ ನೋಡ್ಕೊಳ್ಳುತ್ತೆ. ಅದ್ಭುತ. ಇದು ನಿಜವಾಗ್ಲೂ ಸಂತ್ರಸ್ತರಿಗೆ ದೊಡ್ಡ ಭರವಸೆ ಕೊಡುತ್ತೆ. ಸರಿ, ನಾವು ಸಾಕಷ್ಟು ಗಂಭೀರ ವಿಷಯ ಚರ್ಚಿಸಿದ್ದೇವೆ. ಇದೆಲ್ಲ ಒಮ್ಮೆ ನೆನಪಿಸ್ಕೊಳ್ಳೋಕೆ ಒಂದು ಸಣ್ಣ ರಸಪ್ರಶ್ನೆ ಆಡೋಣವಾ? ಖಂಡಿತ, ಕೇಳಿ. ಸರಿ, ನನ್ನ ಮೊದಲ ಪ್ರಶ್ನೆ. ಒಂದು ದೊಡ್ಡ ಖಾಸಗಿ ಕಂಪ್ನಿ ಈ ಕಾಯ್ದೆಯನ್ನ 2ನೇ ಬಾರಿಗೆ ಉಲ್ಲಂಘಿಸಿದ್ರೆ ಅವರಿಗೆ ವಿಧಿಸಬಹುದಾದ ಕನಿಷ್ಠ ದಂಡವೆಷ್ಟು? ಆಯ್ಕೆಗಳು: ಎ 10,000, ಬಿ 50,000, ಸಿ 1,00,000. ಇದು 2ನೇ ಉಲ್ಲಂಘನೆ ಅಲ್ವಾ? ಹಾಗಾಗಿ ಉತ್ತರ ಬಿ, 50,000 ರೂಪಾಯಿ. ಸೆಕ್ಷನ್ 89 ಪ್ರಕಾರ ಕನಿಷ್ಠ ದಂಡ 50,000. ಸರಿ, ಈಗ ನನ್ ಸರದಿ ಕೇಳಿ. ಒಬ್ಬ ವ್ಯಕ್ತಿಯ ವೀಲ್ಚೇರ್ಗೆ ಉದ್ದೇಶಪೂರ್ವಕವಾಗಿ ಹಾನಿ ಮಾಡಿದ್ರೆ ಅದು ಯಾವ ಸೆಕ್ಷನ್ ಅಡಿಯಲ್ಲಿ ಅಪರಾಧ? ಆಯ್ಕೆಗಳು: ಸೆಕ್ಷನ್ 89, ಸೆಕ್ಷನ್ 92, ಸೆಕ್ಷನ್ 91. ಇದು ಸುಲಭ ಇದೆ. ಉತ್ತರ ಬಿ, ಸೆಕ್ಷನ್ 92, ದೌರ್ಜನ್ಯ. ಯಾಕಂದ್ರೆ ವೀಲ್ಚೇರ್ ಅನ್ನೋದು ಸಹಾಯಕ ಸಾಧನ, ಅದಕ್ಕೆ ಹಾನಿ ಮಾಡೋದು ದೌರ್ಜನ್ಯ. ಸರಿ, ನನ್ನ ಕೊನೆಯ ಪ್ರಶ್ನೆ. ಓಕೆ. ಅಂಗವಿಕಲತೆ ಇಲ್ಲದ ವ್ಯಕ್ತಿಯೊಬ್ಬರು ನಕಲಿ ಪ್ರಮಾಣಪತ್ರ ಬಳಸಿ ಸೌಲಭ್ಯ ಪಡೆದ್ರೆ ಅವರಿಗೆ ವಿಧಿಸಬಹುದಾದ ಗರಿಷ್ಠ ಜೈಲು ಶಿಕ್ಷೆ ಎಷ್ಟು? ಆಯ್ಕೆಗಳು: ಎ 6 ತಿಂಗಳು, ಬಿ 1 ವರ್ಷ, ಸಿ 2 ವರ್ಷ. ಇದು ಸೆಕ್ಷನ್ 91ರ ಅಡಿಯಲ್ಲಿ ಬರುತ್ತೆ. ವಂಚನೆಯಿಂದ ಸೌಲಭ್ಯ ಪಡೆದ್ರೆ ಗರಿಷ್ಠ ಶಿಕ್ಷೆ ಉತ್ತರ ಸಿ 2 ವರ್ಷ. ಅದ್ಭುತ. ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಈ ಅಧ್ಯಾಯ 16 ಕೇವಲ ದಂಡ ಮತ್ತು ಶಿಕ್ಷೆಗಳ ಪಟ್ಟಿಯಲ್ಲ. ಖಂಡಿತ, ಇದು ಒಂದು ಸ್ಪಷ್ಟವಾದ ಸಾಮಾಜಿಕ ಸಂದೇಶ. ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕುಗಳು ಮಾತುಕತೆಗೆ ಸೀಮಿತವಲ್ಲ, ಅವು ಕಾರ್ಯರೂಪಕ್ಕೆ ಬರಲೇಬೇಕು. ಹೌದು. ಅವುಗಳನ್ನು ಉಲ್ಲಂಘಿಸಿದ್ರೆ ಕಾನೂನು ಸುಮ್ಮನಿರುವುದಿಲ್ಲ. ಸಂಸ್ಥೆಗಳಿಂದ ಹಿಡಿದು ವ್ಯಕ್ತಿಗಳವರೆಗೆ ಎಲ್ಲರೂ ಜವಾಬ್ದಾರರಾಗಿರ್ತಾರೆ. ಇದು ಕೇವಲ ಕಾನೂನಿನ ಪಾಲನೆಯಲ್ಲ, ಇದು ಘನತೆಯ ಪಾಲನೆ. ಹೌದು. ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಒಂದೇ ಸಾಲಿನಲ್ಲಿ ಹೇಳೋದಾದರೆ, ಹಕ್ಕುಗಳಿವೆ ಎಂದರೆ ರಕ್ಷಣೆಯೂ ಇದೆ. ಕಾನೂನು ಶಿಕ್ಷೆಯನ್ನು ವಿಧಿಸುವುದು ನ್ಯಾಯವನ್ನು ಎತ್ತಿ ಹಿಡಿಯಲು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಕಾಯ್ದೆಯ ಉಳಿದ ನಿಬಂಧನೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸಲಿದ್ದೇವೆ. ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ RSG ಬಳಗದ ನಿರ್ವಾಹಕ ತಂಡದ ಪರವಾಗಿ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಮುಂದಿನ ಸಂಚಿಕೆಗಳ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮರೆಯದೆ ಮೂಲ ಕಾಯ್ದೆಯನ್ನು ಒಮ್ಮೆ ಓದಿ. ನಮಸ್ಕಾರ.